श्रीगुरुभ्यो नमः हरि ओम। श्रीगुरुभ्यो नमः हरि ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय शोदयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःखाम् कारणाय वितताय नमो नमस्ते। तत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री त्वं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी स्नेहजिह्वाग्रसुरङ्गनर्तकी ममेह जिह्वाग्रसुरङ्गनर्तकी प्रसन्नावदने च मे श्रीः मम प्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा नन्दतीर्थमतुलं भजे तापत्रयापहम् आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा देवे तं जय योगीन्द्रं कामबाणच्छिदं सदा। ज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च नतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्याविघ्नकराब्जोक्तान् पञ्चाशद्वर्षपूजकान् यः प्रमोदतीर्थार्यान् नौमिन्याय सुधारतान् सत्यप्रमोदतीर्थार्यान् नौमि न्यायसुधारतान्। पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यञ्चितमनोरथाः। गुरुभ्यो नमः हरिः ओम्। श्रीगुरुभ्यो नमः हरि ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ತಾವು ನಿನ್ನೆ ಹೇಳಿದಂತೆ 22ನೇ ಶ್ಲೋಕದಲ್ಲಿ ತಿಳಿಸಿದಂತೆ 21ನೇ ಶ್ಲೋಕದವರೆಗೆ ಏನೇನು ವಿಚಾರಗಳನ್ನು ಹೇಳಿದರು, ಸರ್ವ ಸದಾಗಮಗಳ ಅರ್ಥವನ್ನ ತಿಳಿಸಿಕೊಟ್ಟದ್ದು, ಸರ್ವಶಾಸ್ತ್ರಗಳ ಸಂಗ್ರಹ, ಸರ್ವಶಾಸ್ತ್ರಾರ್ಥ ನಿರ್ಣಯ. ಆ ಎಲ್ಲ ನಿರ್ಣಯವನ್ನು ಏನು ಹೇಳಿದ್ದಾರೋ ಆ ಹೇಳಿದಂತಹ ವಿಷಯಗಳು ತಮ್ಮ ಮಾತಿನಿಂದ ಹೇಳಿದ್ದು, ಅಂದ್ರೆ ತಾವೇ ಸ್ವಂತ ಸರಿಯಾದಂತಹ ಒಂದು ಎಲ್ಲ ವಿಷಯಗಳನ್ನ ಶ್ರೀಮದಾಚಾರ್ಯರು ಅರ್ಥವನ್ನ ಮಾಡಿಕೊಂಡು ಜ್ಞಾನವನ್ನ ಪಡೆದುಕೊಂಡು ತಾವೇ ಶ್ಲೋಕವನ್ನ ಮಾಡಿ ತಿಳಿಸಿಕೊಟ್ಟದ್ದು ಇಲ್ಲಿ 21ನೇ ಶ್ಲೋಕದವರೆಗೆ. ಮುಂದಿನ ಶ್ಲೋಕದಲ್ಲಿ ಏನು ಮಾಡಿದ್ದು ಅಂದ್ರೆ, ಈ ಹೇಳಿದಂತಹ ವಿಷಯ ಮಾತ್ರ ನಾನು ಸ್ವಂತ ಬುದ್ಧಿಯಿಂದ ಹೇಳಿದ್ದು ಅಷ್ಟೇ ಅಲ್ಲ, ಇದಕ್ಕೆ ಪ್ರಮಾಣಗಳೂ ಇವೆ, ಪ್ರಮಾಣಗಳಿಗೆ ಅನುಸಾರವಾಗಿ ಈ ವಿಷಯಗಳನ್ನ, ಭಗವಂತನ ತತ್ವಗಳನ್ನ, ಈ ಎಲ್ಲ ವಿಷಯಗಳನ್ನು ಕೂಡ ಹೇಳಿದ್ದು ಎಂಬುದಾಗಿ ಶ್ರೀಮದಾಚಾರ್ಯರು ಆ ಪ್ರಮಾಣ ಪುರಸ್ಸರವಾಗಿ ಅವುಗಳನ್ನ ಪ್ರತಿಪಾದನೆಯನ್ನ ಮಾಡುತ್ತೇನೆ ಎಂಬುವಂತಹ ವಿಷಯವನ್ನ ಹೇಳುವುದಕ್ಕಾಗಿ ಈ 22ನೇ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದು.
ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಃ ರಾಮಾಯಣ ಸಹಿತ ಭಾರತ ಪಂಚರಾತ್ರೈಃ ಅನ್ಯೇಷ್ಟ ಶಾಸ್ತ್ರವಚನೈಃ ಸಹ ಸತ್ತತ್ವಸೂತ್ರೈಃ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ತನ್ನ ಅಭಿಪ್ರಾಯವನ್ನು ಇಟ್ಟುಕೊಂಡು ಭಗವಂತ ಈ ಪಂಚರಾತ್ರದಲ್ಲಿ, ಮಹಾಭಾರತದಲ್ಲಿ, ರಾಮಾಯಣಗಳಲ್ಲಿ, ಅನೇಕ ರೀತಿಯಾದಂತಹ ಪುರಾಣಗಳಲ್ಲಿ ಮತ್ತು ವೇದವ್ಯಾಸದೇವರು ರಚನೆ ಮಾಡಿದಂತಹ ದೇವರು ಭಗವಂತನ ಅವತಾರ. ಹೀಗಾಗಿ ಭಗವಂತ ತನ್ನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಏನನ್ನು ನಿರ್ಣಯ ಮಾಡಿಕೊಟ್ಟಿದ್ದಾನೆ ಭಗವಂತ, ಅವುಗಳಿಗೆ ಅನುಗುಣವಾಗಿ ನಾನು ಈ ಎಲ್ಲ ವಿಷಯಗಳನ್ನು ಹೇಳಿದ್ದು. ಇನ್ನು ಹೇಳಿದಂತಹ ವಿಷಯಗಳು ಭಗವಂತ ಪುರಾಣದಲ್ಲಿ ಉಲ್ಲೇಖವಾದಂತಹ ವೇದ ಕೊಂಡಾಡಿದಂತಹ ಭಗವಂತನ ಬಗ್ಗೆ ನಾನು ನನ್ನ ಬೇರೆ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ಒಂದೊಂದು ಮಾತುಗಳಿಗೂ ಪ್ರಮಾಣಗಳನ್ನ ಕೊಟ್ಟು ಅವುಗಳನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ ಶ್ಲೋಕದಲ್ಲಿ ಭಗವಂತನಿಗೆ ವಿಶೇಷಣವನ್ನ ಕೊಟ್ಟು ಹೇಳಿದ್ದಾರೋ, ಭಗವಂತ ಹೀಗಿದ್ದಾನೆ ಅಂತ ಹೇಳಿದ್ದಾರೋ, ಅದಕ್ಕೆ ಒಂದು ಪ್ರಮಾಣವನ್ನ ಕೊಡೋದು. ಅದು ಪುರಾಣದ್ದಿರಬಹುದು, ಇತಿಹಾಸದ್ದಿರಬಹುದು, ವೇದವಾಕ್ಯ ಇರಬಹುದು, ಅದು ಬ್ರಹ್ಮಸೂತ್ರದಿರಬಹುದು. ಬಟ್ ಇವು ಎಲ್ಲವೂ ಭಗವಂತನೇ ರಚನೆ ಮಾಡಿದ್ದು. ವೇದವನ್ನ ಬಿಟ್ಟು, ವೇದ ಮಾತ್ರ ಅಪೌರುಷೇಯ, ಅಪೌರುಷೇಯವಾದಂತಹ ವೇದವನ್ನು ಉದಾಹರಣೆ ಮಾಡ್ತಾರೆ. ಮತ್ತು ಭಗವಂತ ರಚನೆ ಮಾಡಿದಂತಹ ಮಹಾಭಾರತ, ರಾಮಾಯಣ, ಪಂಚರಾತ್ರ ಮತ್ತು ಅನೇಕ ರೀತಿಯಾದಂತಹ ಪುರಾಣ, ಮಹಾಪುರಾಣಗಳು, ಉಪಪುರಾಣಗಳು ಮತ್ತು ತತ್ವಸೂತ್ರ, ಈ ಎಲ್ಲ ಬ್ರಹ್ಮಸೂತ್ರಗಳು, ಇವುಗಳನ್ನ ಕೊಡುವ ಮುಖಾಂತರವಾಗಿ ತಮ್ಮ ಮಾತನ್ನ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. 23ನೇ ಶ್ಲೋಕದಿಂದ 23ನೇ ಶ್ಲೋಕ. ನಾರಾಯಣಸ್ಯ ನ ಸಮಃ ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹ್ಯಧಿಗತೋಸ್ಮಿ ಜೀವಾಕ್ಷರೇ ಹೃದಿಗತೋಸ್ಮಿ ತತೋನ್ಯದಾರ್ಥಂ ತಥೋನ್ಯದಾರ್ಥಂ ತೋಪಸೃಪ್ಯ ಇಹತಿ ಮುಕ್ತ್ಯೋಪಸೃಪ್ಯ ಇಹ ನಾಸ್ತಿ ತಶ್ಚ ಕಶ್ಚಿತ್ ಕುತಶ್ಚ ಕಶ್ಚಿತ್ ನಾನೇವ ಧರ್ಮ ಪೃಥಗಾತ್ಮ ನಾನೇವ ಧರ್ಮ ಪೃಥಗಾತ್ಮ ದೃಗೇತ್ಯಧೋಹಿ ದೃಗೇತ್ಯದೋಹಿ ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹ್ಯಧಿಗತೋಸ್ಮಿ ತತೋನ್ಯದಾರ್ಥಂ ಮುಕ್ತೋಪಸೃಪ್ಯ ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ನಾನೇವ ಧರ್ಮ ಪೃಥಗಾತ್ಮ ದೃಗೇತ್ಯಧೋಹಿ ಎಂಬುದಾಗಿ 23ನೇ ಶ್ಲೋಕ. ಪದಚ್ಛೇದ. ನಾರಾಯಣಸ್ಯ ನ ಸಮಃ ಪುರುಷೋತ್ತಮಃ ಅಹಂ ಜೀವಾಕ್ಷರೇ ಹಿ ಅಧಿಗತಃ ಅಸ್ಮಿ ತತಃ ಅನ್ಯದಾರ್ಥಂ ಮುಕ್ತೋಪಸೃಪ್ಯಃ ಇಹ ನ ಅಸ್ತಿ ಕುತಃ ಚ ಕಶ್ಚಿತ್ ನಾನಾ ಇವ ಧರ್ಮ ಪೃಥಗಾತ್ಮ ದೃಕ್ ಇತಿ ಅಧಃ ಹಿ ಎಂಬುದಾಗಿ ಪದಚ್ಛೇದ. ನೋಡಿ, ಇಲ್ಲಿ ಒಂದೊಂದು ವಿಷಯಗಳನ್ನ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದದ್ದು. ಮೊದಲನೆಯದಾಗಿ ನೋಡಿ, ಅವತಾರಕ್ಕೆ ಏನು ಕೊಡ್ತಾರೆ? ಅಧುನಾ ತದ್ವಾಕ್ಯ ಪ್ರತೀಕಂ ಅರ್ಥತಃ ಗೃಹ್ಣಾತಿ.
ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿ ಏನು ಮಾಡ್ತಾ ಇದ್ದದ್ದು ಅಂದ್ರೆ ತಮ್ಮ ಕೆಲವು ಮಾತುಗಳು ಹಿಂದೆ ಹೇಳಿದಂತಹ 21 ಶ್ಲೋಕಗಳವರೆಗೆ ಏನೇನು ಪ್ರತಿಪಾದನೆ ಮಾಡಿದ್ದಾರೋ ಅವುಗಳಲ್ಲಿ ತಾವು ಆಡಿದಂತಹ ಮಾತುಗಳಿಗೆ ಪ್ರಮಾಣವನ್ನು ಕೊಡ್ತಾ ಇದ್ದದ್ದು. ಯಾವ ಮಾತಿಗೆ ಯಾವುದು ಪ್ರಮಾಣ ಅಂತ ಹಂಗೆ ಕೊಟ್ಟಿಲ್ಲ, ಒಟ್ಟಾರೆ ಪ್ರಮಾಣಗಳನ್ನ ಅವರ ಮಾತುಗಳಿಗೆ ಕೊಟ್ಟಿದ್ದಿಲ್ಲ ಈ ಶ್ಲೋಕದಲ್ಲಿ. ಅದಕ್ಕೆ ಟಿಪ್ಪಣಿಕಾರರು ಏನ್ ಮಾಡ್ತಾರೆ ಅಂದ್ರೆ ಶ್ರೀಮದಾಚಾರ್ಯರ ಯಾವ ಮಾತಿಗೆ ಯಾವುದು ಪ್ರಮಾಣ ಎಂಬುದಾಗಿ ಅದನ್ನ ತಿಳಿಸಿಕೊಡ್ತಾರೆ. ನೋಡಿ, ಆ ಪ್ರಮಾಣವನ್ನ ಕೊಟ್ಟದ್ದು ಹೇಗೆ ಅಂತಂದ್ರೆ ಶ್ರೀಮದಾಚಾರ್ಯರಲ್ಲಿ ಶ್ಲೋಕದಲ್ಲಿ ನಾರಾಯಣಸ್ಯ ನಸಮಃ ಅಂತ ಇದೆ. ನಾರಾಯಣಸ್ಯ ನಸಮಃ ಅಂತ ಶ್ಲೋಕದಲ್ಲಿ ಒಂದಿದ್ದದ್ದು. ಈ ಒಂದನ್ನ ಪ್ರಮಾಣವನ್ನಾಗಿ ಕೊಟ್ರು. ನಾರಾಯಣಸ್ಯ ನಸಮಃ ಅಂತ ಪ್ರಮಾಣ ಕೊಟ್ರು. ಇದು ಪ್ರಮಾಣ ಯಾವ ಪ್ರಮಾಣ, ಇದು ಎಲ್ಲಿ ಪ್ರಮಾಣ ಅಂತಂದ್ರೆ ಸಾಕ್ಷಾತ್ತಾಗಿ ಪ್ರಮಾಣವನ್ನೇ ಇಲ್ಲಿ ಕೊಟ್ಟಿಲ್ಲ ಶ್ರೀಮದಾಚಾರ್ಯರು. ಆ ಪ್ರತೀಕವನ್ನ ಅರ್ಥ ಪ್ರತೀಕಂ ಗ್ರಹಣಂ ಅಂತ ಹೇಳ್ತಾರೆ. ಅಧುನಾ ತದ್ವಾಕ್ಯ ಪ್ರತೀಕಂ ಅರ್ಥತಃ ಗೃಹ್ಣಾತಿ. ಇಲ್ಲಿ ಆ ಪ್ರತೀಕಗಳನ್ನ, ಪ್ರಮಾಣಗಳ ಪ್ರತೀಕ ಅಂದ್ರೆ ಸಂಪೂರ್ಣ ಪ್ರಮಾಣವನ್ನ ಕೊಟ್ರೆ ಬಹಳ ಆಗ್ತದೆ. ಅದಕ್ಕೆ ಆ ಪ್ರಮಾಣಗಳ ಪ್ರಾರಂಭವನ್ನ, ಸ್ವಲ್ಪ ಪ್ರಮಾಣವನ್ನ ಕೊಡೋದು, ಈ ಮುಂದಿನ ಪ್ರಮಾಣವನ್ನ ಇಟ್ಟುಕೊಳ್ಬೇಕು. ಆ ಪ್ರಮಾಣವನ್ನ ಸ್ವಲ್ಪ ಪ್ರತೀಕವನ್ನ ಮಾತ್ರ ಗ್ರಹಣ ಮಾಡಿದ್ದು. ಆ ಪ್ರತೀಕವನ್ನು ಹೇಗೆ ಗ್ರಹಣ ಮಾಡಿದ್ದಾರೆ ಅಂದ್ರೆ ಒಂದು ಯಾವುದೋ ಮಹಾಭಾರತದ ಒಂದು ಪ್ರಮಾಣ ಅಂತ ಇಟ್ಕೊಳ್ಳಿ. ಮಹಾಭಾರತದ ಪ್ರಮಾಣ ಅಂದ ಮೇಲೆ ಅಲ್ಲಿ ಕೇಳಿಸ್ತಾ ಇಲ್ಲ ಗುರುಗಳೇ? ಕೇಳಿಸ್ತಾ ಇಲ್ಲ, ಪೂರ್ತಿ ಸೈಲೆಂಟ್ ಆಗಿ. ಸ್ಟಕ್ ಆಗಿದೆ ಅನ್ನೋ ಅವ್ರದ್ದು ಇದು. ಕೇಳಿಸ್ತಾ ಇದೆ ಈಗ? ವಾಯ್ಸ್ ಕಟ್ ಆಗ್ತಾ ಇದೆ. ನಾರಾಯಣ ಸ್ಪೀಚ್ ಕಟ್ ಆಗ್ತಾ ಇದೆ ಗುರುಗಳೇ, ಸ್ಪೀಚ್ ಕಟ್ ಆಗ್ತಾ ಇದೆ. ಆ ಕಡೆದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಆ ಕಡೆದು ಮಳೆ ಇಲ್ಲಿ ತುಂಬಾ ಬ್ರೇಕ್ ಆಗ್ತಾ ಇದೆ ಆಚಾರ್ಯ. ವೈಬ್ರೇಷನ್ ಜಾಸ್ತಿ ಇದೆ, ಮಾತು ಪೂರ್ತಿ ಕೇಳಿಸ್ತಾ ಇಲ್ಲ. ಇಷ್ಟೊತ್ತು ಹೇಳಿದ್ ಕೇಳಿಸ್ತಾ? ಇಷ್ಟೊತ್ತವರೆಗೂ ಹೇಳಿದ್ ಕೇಳ್ತು. ನಾರಾಯಣಸ್ಯ ನಸಮ ಅಂತ ಹೇಳಿದ್ರಿ, ಅಲ್ಲಿವರೆಗೂ ಕೇಳಿಸ್ತು. ಅಲ್ಲಿಂದ ಪುರುಷೋತ್ತಮೋಹಂ ಅಂತ ಹೇಳ್ತಿದ್ರಿ, ಅಲ್ಲಿವರೆಗೂ ನಿಂತಿದೆ. ಕಟ್ ಆಯ್ತು. ಮುಂದಿನ ಕೇಳಿ, ಮುಂದೆ ಹೇಳಿಲ್ಲ. ಹೇಳಿ. ನಸಮಃ ಇತಿ, ಇದು ಶ್ರೀಮದಾಚಾರ್ಯರು ಉಲ್ಲೇಖಿಸಿದಂತಹ ಒಂದು ವಾಕ್ಯ. ಇದು ಇಲ್ಲಿ ಪ್ರಮಾಣ ಕೊಟ್ಟದ್ದು. ಇದರಿಂದ ನಾವು ಯಾವುದನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ನಾಸ್ತಿ ನಾರಾಯಣಂ ನಭೂತಂ ನ ಭವಿಷ್ಯತಿ ಅಂತ. ಇದು ಮಹಾಭಾರತದ ಆದಿಪರ್ವ, ಮಹಾಭಾರತದ ಆದಿಪರ್ವದ 3ನೇ ಅಧ್ಯಾಯದ 36ನೆಯ ಶ್ಲೋಕದಲ್ಲಿ ಬಂದಂತಹ ಒಂದು ಪ್ರಮಾಣ ಇದು. ಗೊತ್ತಾಯ್ತಲ್ಲ? ಮಹಾಭಾರತದ ಆದಿಪರ್ವದಲ್ಲಿ 1ನೇ ಅಧ್ಯಾಯ 36ನೇ ಶ್ಲೋಕದಲ್ಲಿ ಬಂದಂತಹ ಪ್ರಮಾಣ ಇದು. ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ. ಭಗವಂತನಿಗೆ ಸಮಾನರಾದಂಥವರು ಹಿಂದೆ ಇರ್ಲಿಲ್ಲ, ಮುಂದೆ ಇರೋದು ಇಲ್ಲ, ಈಗೂ ಇಲ್ಲ.
ಎಂಬುದಾಗಿ ಈ ಪ್ರಮಾಣದ ಅರ್ಥ. ಇದನ್ನೇ ಇಲ್ಲಿ ಶ್ರೀಮದಾಚಾರ್ಯರು ಶ್ಲೋಕದಲ್ಲಿ ಕೊಟ್ಟಿಲ್ಲ. ಇದೇ ಅರ್ಥ ಬರುವಂತಹ ಶಬ್ದವನ್ನ ಆಡಿದ್ದಿಲ್ಲಿ. ನಾರಾಯಣಸ್ಯ ನ ಸಮಃ, ನಾರಾಯಣನಿಗೆ ಸಮಾನರಿಲ್ಲ, ಅದು ಹಿಂದೂ ಮುಂದು ಈಗೂ ಅಂತ ಅರ್ಥ. ಈ ಪ್ರಮಾಣವನ್ನ ಇಲ್ಲಿ ಕೊಟ್ಟು ಶ್ಲೋಕದಲ್ಲಿ ಗೊತ್ತಾಯ್ತಲ್ಲ. ಮಹಾಭಾರತದ ಒಂದು ಆದಿಪರ್ವದ ಒಂದು ಶ್ಲೋಕ ಪ್ರಮಾಣ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಎಂಬುವಂತಹ ಪ್ರಮಾಣವನ್ನೇ ನಾರಾಯಣಸ್ಯ ನ ಸಮಃ ಎಂಬುದಾಗಿ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದು. ಹಾಗಾದ್ರೆ ಈ ಶ್ಲೋಕದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ರಲ್ಲ, ಇದು ಯಾಕೆ ಉಲ್ಲೇಖ ಮಾಡಿದ್ರು ಅಂದ್ರೆ ಯಾವುದಕ್ಕೆ ಈ ಪ್ರಮಾಣವನ್ನು ಕೊಟ್ಟದ್ದು? ಶ್ರೀಮದಾಚಾರ್ಯರು ತಾವು ಆಡಿದಂತಹ ಮಾತಿಗೆ ಇದು ಪ್ರಮಾಣವನ್ನಾಗಿ ಕೊಡ್ತಾ ಇದ್ದದ್ದು. ಯಾವ ಮಾತಿಗೆ ಪ್ರಮಾಣವನ್ನು ಕೊಟ್ರು ಅಂತ ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಟಿಪ್ಪಣಿಕಾರ ಬರೀತಾರೆ ನೋಡಿ. ಇತಿ ವಾಕ್ಯಂ ನೈತಾದೃಶ ಕ್ವಚ ಬಭೂವ ಇತ್ಯತ್ರ ಮಾನಂ. ನೋಡಿ, ಹಿಂದಿನ ಶ್ಲೋಕಗಳು ಸ್ವಲ್ಪ ತಿರುಗಿ ನೋಡಿದ್ರೆ ಗೊತ್ತಾಗ್ತದೆ. ಹಿಂದೆ ಒಂದು ಶ್ಲೋಕ ಬಂತು, ನೈತಾದೃಶ ಕ್ವಚ ಬಭೂವ ಅಂತ. ಈ ನೋಡಿ 21 ಶ್ಲೋಕದೊಳಗೆ ಬಂದದ್ದು. ಏನ್ ಹೇಳಿದ್ದಲ್ಲಿ ಶ್ರೀಮದಾಚಾರ್ಯರ ಮಾತಿದು, ನೈತಾದೃಶ ಕ್ವಚ ಬಭೂವ ಅಂತ ಶ್ಲೋಕದಲ್ಲಿ ಬರೋದು. ಏತಾದೃಶ ಭಗವಂತನಿಗೆ, ಭಗವಂತನಂತ ಇರುವವರು ನ ಬಭೂವ, ಹಿಂದೆ ಇರಲಿಲ್ಲ, ಮುಂದೆ ಬರೋದಿಲ್ಲ, ಈಗಿಲ್ಲ ಅಂತ ಶ್ರೀಮದಾಚಾರ್ಯರು ಈ ವಿಷಯವನ್ನು ಹೇಳಿದ್ದು. ಈ ವಿಷಯಕ್ಕೆ, ಈ ವಿಷಯವನ್ನ ನಾನು ಸ್ವಂತ ಹೇಳಿದ್ದೇನೆ ಅಂತ ಅರ್ಥ ಅಲ್ಲ, ಇದಕ್ಕೆ ಪ್ರಮಾಣ ಇದೆ. ಏನ್ ಪ್ರಮಾಣ? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ಮಹಾಭಾರತದ ಪ್ರಮಾಣ ಇದೆ. ಆ ಪ್ರಮಾಣವನ್ನು ಹೆಂಗ್ ಉದಾಹರಣೆ ಮಾಡಿದ್ರು? ನಾರಾಯಣಸ್ಯ ನ ಸಮಃ ಎಂಬುವಂತಹ ಈ ಶಬ್ದದಿಂದ ತಮ್ಮ ಮಾತಿಗೆ ಪ್ರಮಾಣವನ್ನ ಕೊಟ್ರು. ಗೊತ್ತಾಯ್ತಲ್ಲ? ತಮ್ಮ ಮಾತೇನು? ನೈತಾದೃಶ ಕ್ವಚ ಬಭೂವ ಅಂತ ಶ್ರೀಮದಾಚಾರ್ಯರು ಹೇಳಿದಂತಹ ಒಂದು ಮಾತು. ಅದಕ್ಕೆ ಪ್ರಮಾಣ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಎಂಬುವಂಥದ್ದು ಮಹಾಭಾರತದ ಪ್ರಮಾಣ. ಇದನ್ನ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದು ಹೇಗೆ? ನಾರಾಯಣಸ್ಯ ನ ಸಮಃ ಎಂಬುವಂತಹ ಅರ್ಥತಃ ಪ್ರತೀಕವನ್ನ ಹೇಳಿದ್ದು. ಇದು ಒಂದು ವಿಷಯ. ಹೀಗೆ ತಾವು ಏನೇನು ಮಾತುಗಳನ್ನ ಹಿಂದೆ 21 ಶ್ಲೋಕದವರೆಗೆ ಏನೇನು ಭಗವಂತನ ಬಗ್ಗೆ ವಿಷಯವನ್ನ ಹೇಳಿದ್ದಾರೋ ಆ ಎಲ್ಲದಕ್ಕೂ ಪ್ರಮಾಣವನ್ನ ಕೊಡ್ತಾ ಇದ್ದದ್ದು. ನೋಡ್ರಿ, ಮುಂದಿನದ್ದು ಪುರುಷೋತ್ತಮೋಹಂ ಅಂತ ಮತ್ತೊಂದು ಕೊಟ್ರು. ಪುರುಷೋತ್ತಮೋಹಂ, ಅಹಂ ಪುರುಷೋತ್ತಮ, ನಾನು ಪುರುಷೋತ್ತಮ ಅಂತ ಈ ಅರ್ಥವನ್ನು ಹೇಳುವಂತ ಒಂದು ಪ್ರಮಾಣ. ಈ ತರದ ಪ್ರಮಾಣ ಯಾವುದಿದೆ ನೋಡಿ. ಪುರುಷೋತ್ತಮೋಹಂ ಜೀವಾಕ್ಷರೇ ಹ್ಯಧಿಗತೋಸ್ಮಿ ಇತಿ ಒಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಜೀವಾಕ್ಷರೇ ಹ್ಯಧಿಗತೋಸ್ಮಿ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ನೋಡಿ, ಈ ಗೀತಾ ಭಗವದ್ಗೀತೆಯ ಒಂದು ಪ್ರಮಾಣ. 15ನೇ ಅಧ್ಯಾಯ 18ನೆಯ ಶ್ಲೋಕ ಯಾವುದು? ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ ಅಂತ 15ನೇ ಅಧ್ಯಾಯ, ಭಗವದ್ಗೀತೆಯ 15ನೇ ಅಧ್ಯಾಯ 18ನೆಯ ಶ್ಲೋಕ. ನೋಡಿ, ಈ ಪ್ರಮಾಣವನ್ನ ಇಲ್ಲಿ ಹೇಗೆ ಉಲ್ಲೇಖ ಮಾಡಿದ್ದು ಅಂದ್ರೆ ಶ್ರೀಮದಾಚಾರ್ಯರು ಪುರುಷೋತ್ತಮೋಹಂ ಅಂತ ಒಂದು ಈ ಒಂದು ವಾಕ್ಯದಿಂದ, ಮತ್ತು ಜೀವಾಕ್ಷರೇ ಹ್ಯಧಿಗತೋಸ್ಮಿ, ನಾನು ಪುರುಷೋತ್ತಮ ಅಂತ ಒಂದು ಅರ್ಥ. ಎರಡನೇದಕ್ಕೆ ಜೀವಾಕ್ಷರೇ ಹ್ಯಧಿಗತೋಸ್ಮಿ, ಜೀವ ಅಂದ್ರೆ ಬ್ರಹ್ಮದೇವರು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳು, ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ, ಜೀವಾಕ್ಷರೇ ಎಲ್ಲ ಜೀವರಾಶಿಗಳನ್ನು ಮತ್ತು ಲಕ್ಷ್ಮೀದೇವಿಯನ್ನು ಅಧಿಗತಃ ಅಸ್ಮಿ, ಮೀರಿ ಇದ್ದೇನೆ ಅಂತ ಹೇಳಿಕೊಡುವಂತಹ ಅರ್ಥ ಇದು. ನೋಡಿ, ಅದೇ ಪ್ರಮಾಣವನ್ನಾಗಿ ಯಾವ ಪ್ರಮಾಣವನ್ನು ಸೂಚನೆ ಮಾಡಿದಂಗಾಯ್ತು ಅಂದ್ರೆ ಭಗವದ್ಗೀತೆಯ 15ನೇ ಅಧ್ಯಾಯ 18ನೇ ಶ್ಲೋಕವನ್ನ ಉದಾಹರಣೆ ಮಾಡಿದ್ದು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ನೋಡಿ, ಈ ಶ್ಲೋಕದ ಅರ್ಥನು ಕ್ಷರಂ ಅತೀತಃ ಅಹಂ, ಕ್ಷರ ನಾಶ ಉಳ್ಳಂಥವರು ಬ್ರಹ್ಮಾದಿ ದೇವತೆಗಳು, ಅವರನ್ನ ಅತೀತ ಮೀರಿದ್ದೇನೆ. ಅಕ್ಷರಾದಪಿ ಚೋತ್ತಮಃ, ಅಕ್ಷರಳಾದಂತಹ ಲಕ್ಷ್ಮೀ ದೇವಿಗಿಂತಲೂ ಉತ್ತಮನಾಗಿ ಇದ್ದೇನೆ. ಅದಕ್ಕಾಗಿ ನನಗೆ ಅತಃ ಅಸ್ಮಿ ಲೋಕೇ ಚ ವೇದೇ ಚ ಪ್ರಥಿತ ಪುರುಷೋತ್ತಮಃ, ಅದಕ್ಕಾಗಿ ನನಗೆ ಏನಂತಾರೆ ಅಂದ್ರೆ
ಲೋಕದಲ್ಲಾಗಲಿ ವೇದಗಳಲ್ಲಾಗಲಿ ನನ್ನ ಪುರುಷೋತ್ತಮ ಪುರುಷೋತ್ತಮ ಅಂತ ಕರೀತಾರೆ ಅಂತ ಭಗವದ್ಗೀತೆಯ ಒಂದು ಪ್ರಮಾಣ. ಇದನ್ನ ಈ ಎರಡು ವಾಕ್ಯಗಳಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ಪುರುಷೋತ್ತಮೋಹಂ ಒಂದು, ಜೀವಾಕ್ಷರೇ ಹಿರಿಗತೋಸ್ಮಿ ಎಂಬುವಂತಹದ್ದು ಮತ್ತೊಂದು. ಈ ಎರಡು ವಾಕ್ಯಗಳಿಂದ ಒಂದು ಪ್ರಮಾಣವನ್ನ ಸೂಚನೆ ಮಾಡಿದ್ರು. ಭಗವದ್ಗೀತೆ 15ನೇ ಅಧ್ಯಾಯ 18ನೇ ಶ್ಲೋಕವನ್ನ ಪ್ರಮಾಣವನ್ನಾಗಿ ಕೊಟ್ಟರು. ನೋಡಿ, ಜೀವಂ ಅದೇ ಅರ್ಧ ಶ್ಲೋಕದಲ್ಲಿ ಇರ್ತಕ್ಕಂಥದ್ದಕ್ಕೆ ಅರ್ಥವನ್ನು ಹೇಳಿದ್ದು. ಜೀವಂ ಬ್ರಹ್ಮಾದಿ ಜೀವಜಾತಂ, ಜೀವ ಶಬ್ದಕ್ಕೆ ಒಬ್ಬನೇ ಒಬ್ಬ ಜೀವನ ತೆಗೆದುಕೊಳ್ಳುವುದಲ್ಲ, ಬ್ರಹ್ಮದೇವರನ್ನು ಹಿಡಿದುಕೊಂಡು ಅನಂತ ಜೀವರಾಶಿಗಳು, ಎಲ್ಲ ಜೀವರಾಶಿಗಳನ್ನು ಮೀರಿ ನಿಂತಿದ್ದಾನೆ ಭಗವಂತ ಅಂತ ಅರ್ಥ. ಅಕ್ಷರ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮೀ ಅಧಿಗತತ್ವೇನ ಗತಃ ಅತೀತೋ ಯಥಾತಃ ಪುರುಷೋತ್ತಮ ಇತ್ಯರ್ಥ. ನನ್ನನ್ನು ಪುರುಷೋತ್ತಮ ಅಂತ ಕರೆದದ್ದು ಅಂತ ಪ್ರಮಾಣವನ್ನ ಕೊಟ್ಟದ್ದು. ಈ ಪ್ರಮಾಣವನ್ನ ತಮ್ಮ ಯಾವ ಮಾತಿಗೆ ಪ್ರಮಾಣವನ್ನಾಗಿ ಕೊಟ್ಟಂಗೆ ಅಂತಂದ್ರೆ ಟಿಪ್ಪಣಿಕಾರ ಬರೀತಾರೆ, ಇದಂಚ ಈ ಪ್ರಮಾಣ ಯಾವುದಕ್ಕೆ ಅಂದ್ರೆ ಶ್ರೀಮದಾಚಾರ್ಯ ಯಾವ ಮಾತಿಗೆ ಅಂದ್ರೆ ಶ್ರೀಮದಾಚಾರ್ಯ ಒಂದು ಮಾತನ್ನ ಆಡಿದ್ದು, ಪರಾತ್ ಪರಮಸ್ಯ ಅಂತ ಶ್ರೀಮದಾಚಾರ್ಯರ ಒಂದು ಮಾತು. ಹಿಂದಿನ ಶ್ಲೋಕಗಳನ್ನ ತೆಗೆದು ನೋಡಿದಾಗ ಈ ಮಾತುಗಳು ಸಿಗ್ತವೆ ನಮಗೆ. ಆಗ ಹೇಳಿದ್ದು ನೈತಾದೃಶ ಕ್ವಚ ಬಭೂವ, ಇದೊಂದು ಮಾತು. ಎರಡನೇದ್ದು ಇದಂಚ ಪರಾತ್ ಪರತಮಸ್ಯ ಅಂತ ಒಂದು ಮಾತಿದೆ. ಪರಾತ್ ಪರತಮಸ್ಯ ಅಥವಾ 21ನೇ ಶ್ಲೋಕದಲ್ಲಿ ಒಂದಿದೆ ನೋಡಿ, ಪರಮಾತ್ ಪರಸ್ಯ ಅಂತ ಬಂದಿದೆ. ಎರಡೂ ಒಂದೇ ಅರ್ಥ. ಈ ಅರ್ಥವನ್ನೇ ತಿಳಿಸಿಕೊಡುವಂತಹ ಶಬ್ದಗಳು ನೋಡಿ. ಅಂದ್ರೆ ಅರ್ಥ, ಪರ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗಿಂತಲೂ ಕೂಡ ಪರತಮಸ್ಯ ಪರತಮನಾಗಿದ್ದಾನೆ ಅಂತ ಶ್ರೀಮದಾಚಾರ್ಯರು ಈ ಮಾತನ್ನ ಆಡಿದ್ದು. ಹೀಗೆ ಲಕ್ಷ್ಮೀದೇವಿಗಿಂತಲೂ ಭಗವಂತ ಉತ್ತಮ ಅಂತ ಶ್ರೀಮದಾಚಾರ್ಯ ಹೇಳಿದ್ದಲ್ಲ, ಇದಕ್ಕೇನು ಪ್ರಮಾಣ್ರಿ ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟದ್ದು ಪುರುಷೋತ್ತಮೋಹಂ ಜೀವಾಕ್ಷರೇ ಹಿರಿಗತೋಸ್ಮಿ ಅಂತ ಈ ಎರಡು ವಾಕ್ಯವನ್ನ ಪ್ರಯೋಗ ಮಾಡಿದ್ದು. ಈ ಎರಡು ವಾಕ್ಯಗಳ ಹಿಂದೆ ಏನು ಪ್ರಮಾಣ ಇದೆ ಅಂದ್ರೆ ಭಗವದ್ಗೀತೆಯ 15ನೇ ಅಧ್ಯಾಯದ 18ನೇ ಶ್ಲೋಕ. ಇದಕ್ಕೆ ಇದೇ ಪ್ರಮಾಣ. ಶ್ರೀಮದಾಚಾರ್ಯ ಆಡಿದಂತಹ ಮಾತೇನು, ಪರಾತ್ ಪರತಮಸ್ಯ, ಲಕ್ಷ್ಮೀದೇವಿಗಿಂತಲೂ ಕೂಡ ಪರತಮ ಭಗವಂತ ಅಂತ ಆಡಿದ್ದು. ಆ ಮಾತಿಗೆ, ತಮ್ಮ ಮಾತಿಗೆ ಪ್ರಮಾಣವನ್ನ ಕೊಟ್ಟು, ಇದು ನನ್ನ ಮಾತು ಸುಮ್ಮನೆ ಅಲ್ಲ, ಪ್ರಮಾಣ ಪುರಸ್ಸರವಾದದ್ದು ಅಂತ ತಿಳಿಸಿಕೊಟ್ಟದ್ದು. ನೋಡಿ ಮತ್ತೊಂದು ನೋಡಿ, ನಾರಾಯಣಸ್ಯ ಶ್ಲೋಕದಲ್ಲಿ ನೋಡಿ, ನಾರಾಯಣಸ್ಯ ನಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹೃದಿಗತೋಸ್ಮಿ ತಥೋನ್ಯದಾರ್ಥಂ. ಮತ್ತೊಂದು ಶಬ್ದ, ಮತ್ತೊಂದು ವಾಕ್ಯವನ್ನು ಪ್ರಯೋಗ ಮಾಡಿದ್ದು ಶ್ರೀಮದಾಚಾರ್ಯರು, ತಥೋನ್ಯದಾರ್ಥಂ ಅಂತ ಪ್ರಯೋಗ ಮಾಡಿದ್ದು. ಮತ್ತೊಂದು ಪ್ರಮಾಣವನ್ನು ಕೊಟ್ಟರು. ಪ್ರಮಾಣ ಅಂದ್ರೆ ಏನು? ಪ್ರಮಾಣನೇ ಅಲ್ಲ. ಇವು ಶ್ಲೋಕದಲ್ಲಿ ಹೇಳಿದಂತಹ ವಾಕ್ಯಗಳು ಪ್ರಮಾಣನೇ ಅಲ್ಲ, ಪ್ರಮಾಣವನ್ನ ತಿಳಿಸಿಕೊಡುವಂತಹ, ಸೂಚನೆ ಮಾಡಿಕೊಡುವಂತಹ, ಅದೇ ಅರ್ಥವನ್ನು ಹೇಳಿಕೊಡುವಂತಹ ಒಂದು ಪ್ರತೀಕವನ್ನು ಹಿಡಿದದ್ದಷ್ಟೇ. ತಥೋನ್ಯದಾರ್ಥಂ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಮಂಡಲದ 23ನೇ ಮಂತ್ರ. ತತಃ ವಿಷ್ಣೋಃ ಅನ್ಯತ್ ಬ್ರಹ್ಮಾದಿ ಆರ್ತಂ ಕ್ಲೇಶಯುಕ್ತಂ. ನೋಡಿ, ಈ ಶಬ್ದಕ್ಕೆ, ವಾಕ್ಯಕ್ಕೆ ಅರ್ಥವನ್ನು ಬರೀತಾರೆ. ತಥೋನ್ಯದಾರ್ಥಂ ಎಂಬುದಕ್ಕೆ, ತತಃ ಎಂಬುದಕ್ಕೆ ವಿಷ್ಣೋ ಅನ್ಯತ ಅಂತ ಅರ್ಥ, ಭಗವಂತನಿಂದ ಬೇರೆಯಾದಂತಹದ್ದು. ಯಾವುದು ಅಂದ್ರೆ ಬ್ರಹ್ಮಾದಿ, ಬ್ರಹ್ಮದೇವರನ್ನು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳು ಅವರೆಲ್ಲರೂ ಕೂಡ ಆರ್ತಂ ಅಂತ ನೋಡಿ. ತಥೋನ್ಯದಾರ್ಥಂ, ತತಃ ಅಂದ್ರೆ ಭಗವಂತನಿಂದ ಅನ್ಯರಾದಂತಹ, ಅನ್ಯತ್ ಬ್ರಹ್ಮಾದಿ ಸಕಲ ಜೀವರು ಕೂಡ ಆರ್ತಂ, ಆರ್ತಂ ಎಂಬುದಕ್ಕೆ ಕ್ಲೇಶಯುಕ್ತಂ ಅಂತ ಅರ್ಥ. ಎಲ್ಲ ದೇವರನ್ನ ಬಿಟ್ಟು, ಬ್ರಹ್ಮದೇವರನ್ನು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳು ಕೂಡ ಕ್ಲೇಶದಿಂದ ಕೂಡಿದವರು ಅಂತ ಈ ಶಬ್ದಗಳಿಗೆ, ವಾಕ್ಯಕ್ಕೆ ಅರ್ಥ. ತಥೋನ್ಯದಾರ್ಥಂ ಎಂಬುದಕ್ಕೆ ನೋಡಿ, ಬ್ರಹ್ಮದೇವರನ್ನು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳು ದುಃಖವುಳ್ಳವರು, ಕ್ಲೇಶವುಳ್ಳವರು ಅಂತ ಅಂದ್ರೆ ಬ್ರಹ್ಮದೇವರಿಗೂ ಕ್ಲೇಶ ಇದೆಯಾ ಅಂತ ಸರ್ವಥಾ ಅರ್ಥ ಮಾಡಿಕೊಳ್ಳಬಾರದು. ಬ್ರಹ್ಮದೇವರಿಗೆ ಇದೆ. ಇದೆ ಅಂದ್ರೆ ಎಷ್ಟು? ಬಹಳ ಅಂದ್ರೆ ಬಹಳ ಕಡಿಮೆ, ನಮ್ಮಂತೆ ಅಲ್ಲ. ಅವರ ಒಂದು ಆಯುಷ್ಯದ ಮಾನದ ಪ್ರಕಾರದಲ್ಲಿ
ಭಾರಿ ಎಷ್ಟೋ ನಮ್ಮ ಒಂದು ಕ್ಷಣದ ಒಂದು 1000 ಪಟ್ಟು ಅನಂತ ಪಟ್ಟು ತುಕಡಿ ಮಾಡಿದಾಗ ಆ ತುಕಡಿಯಲ್ಲಿ ಒಂದು ಚಿಕ್ಕ ಒಂದು ಆ ಕಾಲದಲ್ಲಿ ಏನು ದುಃಖ ಆಗಬೇಕೋ ಸ್ವಲ್ಪ ದುಃಖ ಮಾತ್ರ ದುಃಖ ಆದಂತೆ ಏನೂ ಅಲ್ಲೇ ಅಲ್ಲ ಅದು ಅಷ್ಟು ಆ ಬ್ರಹ್ಮದೇವರಿಗೆ ಯಾವ ದುಃಖವೂ ಆ ಬ್ರಹ್ಮದೇವರಿಗಿಲ್ಲ. ಇನ್ನು ಎಲ್ಲರಿಗೂ ಕೂಡ ದುಃಖ ತಾರತಮ್ಯವಾಗಿ ಎಲ್ಲರಿಗೂ ಕೂಡ ಕ್ಲೇಶಯುಕ್ತರಾಗಿದ್ದಾರೆ. ಎಲ್ಲರೂ ಕ್ಲೇಶದಿಂದ ದುಃಖದಿಂದ ಅವರಾಗಿದ್ದಾರೆ. ಅದನ್ನ ಇಲ್ಲಿ ಹೇಳಿದ್ರು. ತಥೋನ್ಯದಾರ್ಥಂ ಭಗವಂತನಿಂದ ಅನ್ಯವಾದಂತಹ ಬ್ರಹ್ಮಾದಿ ಸರ್ವ ಜೀವರಾಶಿಗಳು ಕೂಡ ಕ್ಲೇಶದಿಂದ ಕೂಡಿದವರು ಅಂತ ಈ ಶಬ್ದಕ್ಕೆ ಅರ್ಥ, ವಾಕ್ಯಕ್ಕೆ ಅರ್ಥ. ಈ ವಾಕ್ಯದಿಂದ ಯಾವ ಪ್ರಮಾಣವನ್ನ ಸೂಚನೆ ಮಾಡಿದಂತೆ ಆಯಿತು ಎಂಬುದನ್ನ ತಿಳಿಸಿಕೊಡ್ತಾರೆ ಟಿಪ್ಪಣಿಕಾರರು. ಬ್ರಹ್ಮೇ ಇಯಂ ಚ ಶ್ರುತಿ ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ ಇತ್ಯತ್ರ ಪ್ರಮಾಣಂ. ನೋಡಿ, ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಡ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಮಂಡಲದ 23ನೇ ಮಂತ್ರ ನೋಡಿ ಏನ್ ಹೇಳಿದ್ದಾರೆ ಅಲ್ಲಿ. ಆ ಏನು ಶ್ರುತಿ ಏನಪ್ಪಾ ಅಂದ್ರೆ ತಥೋನ್ಯದಾರ್ಥಂ ಎಂಬುದಕ್ಕೆ ಇದೇ ಅರ್ಥವನ್ನೇ ತಿಳಿಸಿಕೊಡುವಂತಹ ಶ್ರುತಿ ಯಾವುದು? ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ. ಇದು ಶ್ರೀಮದಾಚಾರ್ಯರ ಮಾತು. ಈ ಶ್ರೀಮದಾಚಾರ್ಯರ ಮಾತಿಗೆ ಇದು ಪ್ರಮಾಣವನ್ನಾಗಿ ಕೊಟ್ಟಂತೆ ಆಯಿತು. ತಥೋನ್ಯದಾರ್ಥಂ ಎಂಬುದಕ್ಕೆ ಶ್ರೀಮದಾಚಾರ್ಯರ ಮಾತೇನಿದೆ, ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ. ಪ್ರಾರಂಭದಲ್ಲಿ ಬಂತು ನೋಡಿ, ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ ಎಂಬುದಾಗಿ. ಎಷ್ಟನೇ ಶ್ಲೋಕ ಅಂದ್ರೆ ನೋಡಿ 13ನೇ ಶ್ಲೋಕದಲ್ಲಿ ಬಂದದ್ದು. ಯಸ್ಯಾಗ್ನಿಯ ರಹಿತ ಮಿಂದಿರಯ ಸಮೇತಂ ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ ಅಂತ ಇದೇ ಅಧ್ಯಾಯದ 13ನೇ ಶ್ಲೋಕ ಇದು. ಭಗವಂತನಿಗೂ ಎಲ್ಲ ಜೀವರಾಶಿಗಳಿಗೂ ಕೂಡ ಸಮಾನತೆ ಇಲ್ಲ. ಸಮಾನತೆ ಇಲ್ಲ ಅಂದಮೇಲೆ ಅವರಿಗೆ ಭಗವಂತನಿಗಿಂತ ಅಧಿಕರು ಅಲ್ಲವೇ ಅಲ್ಲ ಅಂತ ತಿಳಿಸುವುದಕ್ಕಾಗಿ ಭಗವಂತನಿಗೂ ಬ್ರಹ್ಮಾದಿ ದೇವತೆಗಳಿಗೂ ಎಷ್ಟು ತಾರತಮ್ಯ ಇದೆ, ಎಷ್ಟು ಭಗವಂತನ ಒಂದು ಸ್ವರೂಪ ಏನು, ಬ್ರಹ್ಮಾದಿ ಜೀವರ ಸ್ವರೂಪ ಏನು ಅಂತ ತಿಳಿಸುವಾಗ ಅಲ್ಲಿ ಹೇಳಿದ್ದು ಏನಂತ ಹೇಳಿದ್ದಲ್ಲಿ, ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ. ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳು ಲಕ್ಷ್ಮೀದೇವಿಯನ್ನ ಹಿಡಿದುಕೊಂಡು ಕೂಡ ಲಕ್ಷ್ಮೀದೇವಿಯನ್ನ ತಮ್ಮ ಆಶ್ರಯ, ಆ ಲಕ್ಷ್ಮೀದೇವಿ ಆಶ್ರಯದಲ್ಲಿ ಇದ್ದುಕೊಂಡು ಲಕ್ಷ್ಮೀದೇವಿಯನ್ನು ತಮ್ಮ ಸಹಾಯಕ್ಕೆ ಕರೆದುಕೊಂಡು ಇಡೀ ಜಗತ್ತು ಏನೋ ಒಂದು ಸಣ್ಣ ಕೆಲಸವನ್ನ ಮಾಡಬೇಕು ಅಂತಂದ್ರೂ ಕೂಡ ಭಗವಂತನ ಆಜ್ಞೆ ಇಲ್ಲದೆ ಹೋದರೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವುದಕ್ಕೂ ಕೂಡ ಇವರು ಸಮರ್ಥರಾಗೋದಿಲ್ಲ ಅಂತ ಹೇಳಿದ್ದಾರೆ ನೋಡಿ. ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ. ಈ ಕಸ್ಯ ಈಶಂ ನ, ಯಾವ ಒಂದು ಕಾರ್ಯಕ್ಕೂ ಕೂಡ ಇವರು ಒಡೆಯರಾಗೋದಿಲ್ಲ. ಅಂದ್ರೆ ಆ ಒಂದು ಕೆಲಸವನ್ನ ಸಮರ್ಥವಾಗಿ ತಾವು ಮಾಡಿ ಸುಖವನ್ನ ಅನುಭವಿಸೋದಿಲ್ಲ ಅಂತ ಅರ್ಥ. ಕೆಲಸವನ್ನೇ ಆ ಕಾರ್ಯವನ್ನೇ ಸಾಧಿಸ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಸುಖ ಸಿಗೋದಿಲ್ಲ ಅಂತ ಅರ್ಥ. ಸುಖ ಸಿಗಂಗಿಲ್ಲ ಅಂದ್ರೆ ದುಃಖ ಆಗ್ತದೆ ಅಂತ ಅರ್ಥ. ಅದಕ್ಕಾಗಿ ಅದನ್ನ ಹೇಳಿದ್ದು. ಇದು ಬ್ರಹ್ಮದೇವರ ಮಾತಿದು. ಇದು ಶ್ರೀಮದಾಚಾರ್ಯ ಹೇಳಿದಂತಹ ಮಾತು, ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಂ ಅಂತ ಹೇಳಿ. ಇದನ್ನೇ ಇದು ಶ್ರೀಮದಾಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಟ್ಟು ಇದು ಪ್ರಮಾಣ ಪುರಸ್ಸರವಾದಂತಹ ವಿಚಾರ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ತಥೋನ್ಯದಾರ್ಥಂ ಇದೇ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತು. ನೋಡಿ ವ್ಯತ್ಯಾಸ ಏನು ಅಂತಂದ್ರೆ, ಹಿಂದಿನ ನೋಡಿ 2-3 ವಾಕ್ಯಗಳು ಬಂತು. ನಾರಾಯಣಸ್ಯ ನಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹಿದಿಗತೋಸ್ಮಿ ಅಂತ ಹೇಳಿದ್ದು. ಇದು 3 ವಾಕ್ಯಗಳು ಕೂಡ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನ ಕೊಡ್ಲಿಲ್ಲ. ಇಲ್ಲಿ ಪ್ರಮಾಣಗಳ ಅರ್ಥವನ್ನೇ ಕೊಟ್ಟು ಪ್ರಮಾಣವನ್ನು ಸೂಚನೆ ಮಾಡಿ ಕೊಟ್ರು. ಆದ್ರೆ ತಥೋನ್ಯದಾರ್ಥಂ ಎಂಬುದು ಹಾಗಲ್ಲ. ತಥೋನ್ಯದಾರ್ಥಂ ಎಂಬುದು ಇದು ಪ್ರಮಾಣವೇ, ಸಾಕ್ಷಾತ್ತಾಗಿ ಪ್ರಮಾಣವನ್ನೇ ಇಲ್ಲಿ ಕೊಟ್ಟದ್ದು. ಆ ಶ್ಲೋಕವನ್ನ ಹೊಂದಿಸೋದಕ್ಕಾಗಿ ಹೇಗೆ ಅವುಗಳನ್ನ ಇಡಬೇಕು ಹಾಗೆ ಆ ರೀತಿಯಾಗಿ ಶ್ರೀಮದಾಚಾರ್ಯರು ಶ್ಲೋಕವನ್ನು ರಚನೆ ಮಾಡಿದ್ದು. ತಥೋನ್ಯದಾರ್ಥಂ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರವನ್ನೇ ಇಲ್ಲಿ ಸಾಕ್ಷಾತ್ತಾಗಿ ಶ್ಲೋಕದಲ್ಲಿ ಅದನ್ನ ಉದಾಹರಣೆ ಮಾಡಿದ್ದು. ಆದ್ರೆ ಹಿಂದಿನ 2-3 ವಾಕ್ಯಗಳು ಮಾತ್ರ
ಅವು ಪ್ರಮಾಣದ ವಾಕ್ಯಗಳಲ್ಲ, ಪ್ರಮಾಣದ ವಾಕ್ಯಗಳನ್ನ ತಿಳಿಸಿಕೊಡುವಂತಹ ಅರ್ಥ, ಅವುಗಳನ್ನ ಇಲ್ಲಿ ಉದಾಹರಣೆ ಮಾಡಿದ್ದು. ಈ ರೀತಿಯಾಗಿ ತಮ್ಮ ಮಾತುಗಳಿಗೆ ಇದು ಪ್ರಮಾಣ ಪುರಸ್ಸರವಾಗಿ ಮಾತು ಇದೆ ಎಂಬುದನ್ನ ಶ್ರೀಮದಾಚಾರ್ಯರು ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹಿದಿಗತೋಸ್ಮಿ ತಥೋನ್ಯದಾರ್ಥಂ ಎಂಬುವಂತಹ 4 ಪ್ರಮಾಣಗಳನ್ನ ಕೊಟ್ಟು ತಮ್ಮ ಮಾತನ್ನ ಪ್ರಮಾಣ ಪುರಸ್ಸರವಾದದ್ದು ಎಂಬುದಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದು. ಇದೇ ರೀತಿಯಾಗಿ ಮತ್ತೆ ಇನ್ನು ಬಹಳ ಈ ಶ್ಲೋಕಗಳಿಗೆ ಟಿಪ್ಪಣಿಯನ್ನ ರಚನೆ ಮಾಡಿದ್ದಾರೆ. ಇನ್ನು ಯಾವ ಮಾತುಗಳಿಗೆ ಶ್ರೀಮದಾಚಾರ್ಯರು ತಮ್ಮ ಯಾವ ಮಾತುಗಳಿಗೆ ಯಾವ ಪುರಾಣದ್ದೋ ಅಥವಾ ಇತಿಹಾಸದ್ದೋ ಅಥವಾ ವೇದವಾಕ್ಯವೋ ಅವು ಪ್ರಮಾಣಗಳ ಪುರಸ್ಸರವಾದದ್ದು ಎಂಬುದನ್ನ ಮತ್ತೆ ಮುಂದಿನ 2 ಪಾದಗಳಿಂದ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಗುರುಗಳೇ.